ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗುಯಿಲಾಳು ಬಳಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಮಸಿ ಬಳಿದ ಪ್ರಕರಣದಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಮಹಾರಾಷ್ಟ್ರ ಬಸ್ ಚಾಲಕ ಹರಿ ಜಾಧವ್ ದೂರಿನ ಮೇಲೆ ನವನಿರ್ಮಾಣ ವೇದಿಕೆ ಸಂಘಟನೆಯ ಲಕ್ಷ್ಮೀಕಾಂತ್ ಹಾಗೂ ತಿಪ್ಪೇಸ್ವಾಮಿ ಬಂಧಿತರಾಗಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡರು ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ನಿನ್ನೆ ರಾತ್ರಿ ವೇಳೆ ಮಹಾರಾಷ್ಟ್ರ ಬಸ್ ತಡೆದು ಚಾಲಕನಿಗೆ ಮಸಿ ಬಳಿದಿದ್ರು. ಬಳಿಕ ಬಸ್ಗೆ ಮಸಿ ಎರಚಿ ಜೈ ಕರ್ನಾಟಕ ಎಂದು ಬರೆದು ಕಿಡಿಕಾರಿದ್ರು. ನಿನ್ನೆ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಎಂಇಎಸ್ ಪುಂಡರ ದೌರ್ಜನ್ಯ ಖಂಡಿಸಿ ಆನೇಕಲ್ನಲ್ಲಿ ಕರವೇ ಶಿವರಾಮೇಗೌಡರ ಬಣ ಪ್ರತಿಭಟನೆ ನಡೆಸಿದೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಎಂಇಎಸ್ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಮರಾಠಿ ಪುಂಡರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು. ಪ್ರತಿಭಟನೆ ಕಾವು ಜೋರಾಗ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಹೊಸ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಬೆಸ್ಕಾಂ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕು ಅಂತ ಗ್ರಾಹಕ ಆರೋಪಿಸಿದ್ದಾರೆ. ಕೆಇಆರ್ಸಿ ಪ್ರಕಾರ ಅರ್ಜಿ ಕೊಟ್ಟ 3 ದಿನದಲ್ಲಿ ಹೊಸ ವಿದ್ಯುತ್ ಸಂಪರ್ಕವನ್ನ ನೀಡಬೇಕು. ಆದರೆ ಲಂಚ ನೀಡದಿದ್ರೆ ವರ್ಷವಾದರೂ ಹೊಸ ಕನೆಕ್ಷನ್ ಸಿಗಲ್ಲ ಅಂತ ಗ್ರಾಹಕ ಮುರಳೀಕುಮಾರ್ ದಾಖಲೆ ಸಮೇತ ದೂರು ನೀಡಿದ್ದಾರೆ. ನರಸಾಪುರ ಬೆಸ್ಕಾಂ ಕಚೇರಿಯಲ್ಲಿ 1 ಲಕ್ಷ ಕೊಟ್ಟರಷ್ಟೇ ಹೊಸ ವಿದ್ಯುತ್ ಸಂಪರ್ಕ ಎಂದು ಡಿಮ್ಯಾಂಡ್ ಮಾಡಿದ್ದಾರೆ. 30,000 ಲಂಚ ನೀಡಿದ್ರು 8 ತಿಂಗಳಿನಿಂದ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಇಇ ಶುಭಾ ಹಾಗೂ ಜೆಇ ಅಲಿಪಾಷಾ ವಿರುದ್ಧ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಬೆಸ್ಕಾಂ ಎಂಡಿ ಶಿವಶಂಕರ್ಗೂ ದೂರು ನೀಡಿದ್ದಾರೆ. ಇನ್ನು ಸುವರ್ಣ ನ್ಯೂಸ್ನಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಬೆಸ್ಕಾಂ ಪ್ರಧಾನ ವ್ಯವಸ್ಥಾಪಕರು ಕೋಲಾರ ಅಧೀಕ್ಷಕ ಇಂಜಿನಿಯರ್ಗೆ ಪತ್ರ ಬರೆದು ಸ್ಪಷ್ಟನೆ ಕೇಳಿದ್ದಾರೆ. ಪರಿಶೀಲನೆ ನಡೆಸಿ ತಪ್ಪಿದ್ರೆ ಬೆಸ್ಕಾಂ ಜೆಇ ಅಲಿಪಾಷಾ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಪತ್ರದಲ್ಲಿ ಸೂಚನೆ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.